ಸರ್. ರಾಜೇಶ್, ಏನ್ರಿ ಇನ್ಫಾರ್ಮೇಶನ್ ಸಿಗ್ತಾ? ಗೊತ್ತಾಯ್ತು ಸರ್. ಆ ಬಿಹಾರಿ ಫೋನಿಂದ ಜಾಸ್ತಿ ಕಾಲ್ ಹೋಗಿರೋದು ನಮ್ಮೂರಿನ XMLA ಮಾದೇಗೌಡರು ಸೊಸೆ ಅಖಿಲಾಂಡೇಶ್ವರಿ PAಗೆ ಸರ್. ಅಷ್ಟೇ ಅಲ್ಲ ಸರ್, ಇವನಿಂದ ಅವನಿಗೆ, ಅವನಿಂದ ಇವನಿಗೆ 3-4 ದಿನದಿಂದ ತುಂಬಾ ಕಾಲ್ ಎಕ್ಸ್ಚೇಂಜ್ ಆಗಿದೆ ಸರ್. XMLA ಮಾದೇಗೌಡರು ಸೊಸೆ ಅಖಿಲಾಂಡೇಶ್ವರಿ, ಅವ್ರಿಗೊಬ್ಬ PAಗ ಬೇರೆ ಸ್ಟೇಟ್ ರೌಡಿ ಪರಿಚಯ. ಅಂದ್ರೆ ಇದ್ರಾಗ ದೊಡ್ಡ ದೊಡ್ಡ ಕೈಗಳದಾವ ಅನ್ನೋದು ಖರೆ ಆತು. ಅಷ್ಟೇ ಅಲ್ಲ ಸರ್, ಆ ಸಿಮ್ಮು ಅದೇ PA ಹೆಂಡತಿ ಹೆಸರಲ್ಲಿದೆ ಸರ್. ಅದು ಸರಿ, ಈ XMLA ಸೊಸೆ ಅಖಿಲಾಂಡೇಶ್ವರಿ ಅಂತ ಹೇಳಿದ್ರಲ್ಲ, ಯಾರವರು? ಈಗೇನು ಮಾಡಕತ್ತಾರ? ಸದ್ಯಕ್ಕೆ ರಾಜಕೀಯ ಪ್ರವೇಶಕ್ಕೆ ತಯಾರಿ ನಡೆಸ್ತಿದ್ದಾರೆ ಸರ್. ಅವ್ರಿಗೊಬ್ಬ ಮಗ ಇದ್ದಾನೆ, ಅವನು ಕೂಡ ಈ ಸಮಾಜ ಸೇವಕ ಅನ್ನೋ ಹೆಸರಲ್ಲಿ ಗುರುತಿಸ್ಕೋತಾ ಇದ್ದಾನೆ. ಇಂದಿನ ಸಮಾಜ ಸೇವಕರೇ ನಾಳಿನ ರಾಜಕಾರಣಿಗಳು. ಏನೇನು ಸೇವೆ ಮಾಡಕತ್ತಾನೆ? ಈ ಸ್ಕೂಲ್ಗಳಿಗೆಲ್ಲ ಬುಕ್ಸ್ ಹಂಚೋದು, ಮೆಡಿಕಲ್ ಕ್ಯಾಂಪ್ ಮಾಡಿಸಿ ಬಡವರಿಗೆಲ್ಲ ಚಿಕಿತ್ಸೆ ಕೊಡಿಸೋದು. ಅಷ್ಟೇ ಅಲ್ಲ ಸರ್, ನಮ್ಮ ಶಿವಣ್ಣ ಆಕ್ಸಿಡೆಂಟ್ ಆದಾಗ ಅವನೇ ಬ್ಲಡ್ ಕೊಟ್ಟಿದ್ದು. ಹೌದಾ? ಅದು ಸರಿ, ಅವನು ಎಷ್ಟು ವರ್ಷದಿಂದ ಹಿಂಗೆ ಸೇವಾ ಮಾಡಕತ್ತಾನೆ? ತುಂಬಾ ವರ್ಷದಿಂದ ಬೇರೆ ಊರಲ್ಲಿದ್ದ ಸರ್. ಅವ್ರ ತಂದೆ ತೀರ್ ಹೋದ್ಮೇಲೆ ವಾಪಸ್ ಈ ಊರಿಗೆ ಕಾಲಿಟ್ಟಿದ್ದಾನೆ. ಒಬ್ಬರು ರೀಸೆಂಟ್ ಆಗಿ ಊರಿಗೆ ಬಂದಾರ, ಆದ್ರ ಅವ್ವ ರಾಜಕೀಯದ ಪ್ರವೇಶಕ್ಕೆ ಓಡಾಡಕತ್ತಾರ, ಮಗ ಸಮಾಜ ಸೇವೆ ಮಾಡ್ಕೊಂಡು ಓಡಾಡಕತ್ತಾನೆ. ಆದ್ರ ಅವ್ರ PAಗೆ ಕೊಲೆಗಾರರ ಜೊತೆ ಲಿಂಕ್ ಐತಿ. ಆ PA ಹೆಂಡತಿ ಹೆಸರಿನಾಗ ಕೊಲೆಗಾರರಿಗೆ ಬೇನಾಮಿ ಸಿಮ್ಮು. ಇದನ್ನೆಲ್ಲ ನೋಡಕತ್ರ ರಾಜೇಶ್, ಏನೋ ಮಿಸ್ ಹೊಡ್ಯಾಕತೈತಿ ಅಂತ ಅನಿಸ್ವಲ್ತಾ ನಿಮಗೆ? ಸರ್, ನನಗೇನೋ ಈ ಅಖಿಲಾಂಡೇಶ್ವರಿ ಮೇಲೆ, ಅವ್ರ ಮಗನ ಮೇಲೆ ಯಾವುದೇ ರೀತಿ ಅನುಮಾನ ಬರ್ತಾ ಇಲ್ಲ ಸರ್. ಯಾಕಂದ್ರೆ ಮಾದೇಗೌಡರಿಗೆ ಈ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಹೆಸರಿದೆ. ಆ ಹೆಸರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಾನೆ ಅವ್ರು ಈ ಊರಿಗೆ ಬಂದಿರೋದು. ನಿಮಗೆ ಅವ್ರ ಮೇಲೆ ಇಷ್ಟೊಂದು ನಂಬಿಕೆ ಐತಂತಂದ್ರೆ ಅವ್ರು ಗೆದ್ರು ಬಿಡ್ರಿ. ಸರ್, ನೀವ್ ಏನ್ ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಸರ್. ಕೆಲವರು ತಾವು ಮಾಡೋ ಕೆಟ್ಟ ಕೆಲಸಕ್ಕೆ ಒಳ್ಳೆತನದ ಮುಖವಾಡ ಹಾಕೊಂಡಿರ್ತಾರ ರಾಜೇಶ್. ಈಗ ಅಖಿಲಾಂಡೇಶ್ವರಿ ಮತ್ತವ್ರ ಮಗ ಸಹಿತ ಸಮಾಜ ಸೇವೆ, ಊರು ಉದ್ಧಾರ ಮಾಡೋರು ಅನ್ನೋ ಮಕ ಹಾಕೊಂಡು ಬ್ಯಾರೆ ಏನೋ ನಡ್ಸಾಕತ್ತಾರ. ಆ ಮುಖವಾಡದ ಹಿಂದೆ ಇರೋ ಮುಖಗಳನ್ನು ಹೊರಗೆ ತರೋದು ನನ್ನ ಕರ್ತವ್ಯ. ನಾನು ಅದನ್ನು ಮಾಡೇ ಮಾಡ್ತೀನಿ. ಅವರಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಸಂಧ್ಯಾ ಅವರ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ. ನಡೀರಿ, ಈಗ ಹೋಗಿ ಅಮ್ಮ, ಮಗ ಮತ್ತವ್ರ PAನ ವಿಚಾರಣೆ ಮಾಡೋಣಂತೆ. ಸರ್ 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 ಯಾವುದೇ ಪ್ರಾಪರ್ ಎವಿಡೆನ್ಸ್ ಇಲ್ಲದೆ, ವಿಟ್ನೆಸ್ ಇಲ್ಲದೆ ವಿಚಾರಣೆ ಅಂತ ಅವ್ರನ್ನ ಟಚ್ ಮಾಡಿದ್ರೆ ಜನ ದಂಗೆ ಹೇಳ್ತಾರೆ ಸರ್. ಮಾದೇಗೌಡ್ರ ಮೇಲೆ ಜನರಿಗಿರೋ ಪ್ರೀತಿ, ಭಕ್ತಿ ಅಂತದ್ದು ಸರ್. ಪ್ರಾಪರ್ ಎವಿಡೆನ್ಸ್ ಇಲ್ಲದೆ, ವಿಟ್ನೆಸ್ ಇಲ್ಲದೆ ನಾವು ಅವ್ರನ್ನ ಟಚ್ ಮಾಡೋದು ಡೇಂಜರ್ ಸರ್. ಡೇಂಜರ್ ಐತಿ, ಶಾಕ್ ಹೊಡ್ಯಾಕತೈತಿ ಅಂತ ಗೊತ್ತಾದ್ರೆ ಮೊದ್ಲ ಕಂಬಿ ಒಳಗ ಪಾಸ್ ಆಗ್ತಿರೋ ಕರೆಂಟನ್ನ ಕಟ್ ಮಾಡ್ರಿ, ಕಂಬಿನ ಡಮ್ಮಿ ಮಾಡ್ರಿ, ಆಮೇಲೆ ಎಲ್ಲ ಬರೋಬ್ಬರಿ ಆಕೈತೆ. ಈಗ ಅದಕ್ಕೇನು ಮಾಡಬೇಕು ಸರ್? ಒಂದು ಕೆಲಸ ಮಾಡ್ರಿ, ಮೊದಲು ಆ PA ಹೆಂಡತಿ ಹೆಸರಿನಾಗ ಇನ್ನೂ ಎಷ್ಟು ಬೇನಾಮಿ ಸಿಮ್ಗಳದಾವ ಅಂತ ಹೇಳಿ ತಿಳ್ಕೊರಿ. ಅದನ್ನ ಯಾರ್ಯಾರು ಯೂಸ್ ಮಾಡಕತ್ತಾರ ಅನ್ನೋದನ್ನು ತಿಳ್ಕೊರಿ. ಆಮೇಲೆ ಆ PA, ಆ ಅಖಿಲಾಂಡೇಶ್ವರಿ ಅವ್ರ ಮಗ ಎಲ್ಲದಾರ ಅನ್ನೋದನ್ನು ತಿಳ್ಕೊಂಬರ್ರಿ. ಸರ್,
ಇಲ್ಲೇನೋ ಭಾರಿ ಗೋಲ್ಮಾಲ ನಡೆದೈತಿ. ಆದ್ರೆ ತಹಸೀಲ್ದಾರ್ ಆಗಿದ್ದ ಸಂಧ್ಯಾ ಅವ್ರನ್ನ ಕೊಲೆ ಮಾಡ್ಯಾರ ಅಂತಂದ್ರೆ ಏನು ನಡೆದಿರ್ತೈತಿ? ತಹಸೀಲ್ದಾರ್ಗೂ ಇವ್ರಿಗೂ ಏನು ದ್ವೇಷ? ಬಿಡಂಗಿಲ್ಲ, ಪತ್ತೆ ಹಚ್ತೀನಿ. ನನ್ನ ಸಂಧ್ಯಾ ಅವ್ರ ಸಾವಿಗೆ ಕಾರಣ ಆದವ್ರನ್ನ ನಾನಂತೂ ಬಿಡಂಗಿಲ್ಲ.